ಹೆಲೋ ಎಲ್ಲರಿಗೂ ನಮಸ್ಕಾರ. ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿಚ್ ಈಸ್ ಬಳ್ಳಾರಿ ರಿಯಲ್ ಎಸ್ಟೇಟ್. ಸೊ ಇವತ್ತು ನಾವು ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವರ ಹೊಸ ಪ್ರಾಜೆಕ್ಟ್ ಬಗ್ಗೆ ಮಾತಾಡೋಣ. ಈ ಹೊಸ ಪ್ರಾಜೆಕ್ಟ್ ಬಂದು ಮಿಂಚೇರಿ ಬಳ್ಳಾರಿ ಡಿಸ್ಟಿಕಲ್ಲಿ ನಡೀತಾ ಇದೆ. ಸೊ ಡೈರೆಕ್ಟ್ಲಿ ನಾವು ಗೂಗಲಲ್ಲಿ ಬಂದು ಸರ್ಚ್ ಮಾಡಿದರೆ KHB ಅಂತೇಳಿ ಈ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ನಮಗೆ ವೆಬ್ಸೈಟ್ ಓಪನ್ ಆಗುತ್ತೆ. ಆ, ಈ ವೆಬ್ಸೈಟಲ್ಲಿ ನೋಟಿಫಿಕೇಶನ್ಸ್ ನೋಡಬೇಕಂದ್ರೆ ನಾವು ಈ ರೀಡ್ ಮೋರ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಮಾಡಿದ ತಕ್ಷಣವೇ ನಾವು ಸ್ಲೈಟ್ಲಿ ಸ್ಕ್ರಾಲ್ ಡೌನ್ ಮಾಡಿದರೆ ಸೊ ಇಲ್ಲಿ ನಾವು ನೋಡಬಹುದು ನೋಟಿಫಿಕೇಶನ್ ಟು ಅಪ್ಲೈ ಫಾರ್ ಅನ್ ಮಿಂಚೇರಿ ಪ್ರಾಜೆಕ್ಟ್ ಬಳ್ಳಾರಿ ಡಿಸ್ಟಿಕ್. ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಮಾಡಿದ ತಕ್ಷಣವೇ ನಮಗೆ ಈ ನೋಟಿಫಿಕೇಶನ್ ಓಪನ್ ಆಗುತ್ತೆ. ಸೊ ಈ ನೋಟಿಫಿಕೇಶನ್ ನೀವು ನೋಡಿದರೆ ನಿಮಗೆ ಎಲ್ಲ ಡೀಟೇಲ್ಸ್ ಎಲ್ಲ ಮಾಹಿತಿ ಬಗ್ಗೆ ಗೊತ್ತಾಗುತ್ತೆ. ಸೊ ನಾವು ಫಸ್ಟ್ ನೋಡೋಣ, ಲೈಕ್ ವಾಟ್ ಆರ್ ದಿ ಡಿಫ್ರೆಂಟ್ ಪ್ಲಾಟ್ ಸೈಜಸ್. ಸೊ LIG ಅಂದರೆ ಇದು 9/12 ಮೀಟರ್ಸ್. ಇದು ಮೀಟರ್ಸಲ್ಲಿ ನಾವು ಫೀಟ್ಸಲ್ಲಿ ಕನ್ವರ್ಟ್ ಮಾಡಿದರೆ ಇಟ್ ಈಸ್ ಅ 30-40 ಸೈಟ್. ಸೊ 30-40 ಸೈಟ್ ಬಂದು ₹500 ಪರ್ ಸ್ಕ್ವೇರ್ ಫೀಟಲ್ಲಿ ಅವರು ಕೊಡ್ತಾ ಇದ್ದಾರೆ. ಸೊ 30-40 ಸೈಟ್ ಬಂದು ನಿಮಗೆ ಆಲ್ಮೋಸ್ಟ್ 6 ಲ್ಯಾಕ್ಸ್ ಆಗುತ್ತೆ. ಸೊ MIG ಅಂದರೆ ಇಟ್ ಈಸ್ 30-50 ಸೈಟ್. ಸೊ ಅದು ಬಂದು ನಿಮಗೆ 7.5 ಲ್ಯಾಕ್ಸ್ ಆಗುತ್ತೆ. HIG1 ಅಂದರೆ ಇಟ್ ಈಸ್ ಲೈಕ್ 40-60 ಸೈಟ್. ಅದು ನಿಮಗೆ ನಿಯರ್ಲಿ 12 ಲ್ಯಾಕ್ಸ್ ಕಾಸ್ಟ್ ಆಗುತ್ತೆ. ಆ್ಯಂಡ್ HIG2 ಅಂದರೆ ಇಟ್ ಈಸ್ ಲೈಕ್ 50/80 ಸೈಟ್, 50 ಫೀಟ್ ಬೈ 80 ಫೀಟ್. ಸೊ ಅದು ಬಂದು ನಿಮಗೆ ಆಲ್ಮೋಸ್ಟ್ 20 ಲ್ಯಾಕ್ಸ್ ಕಾಸ್ಟ್ ಆಗುತ್ತೆ. ಸೊ ಎಲ್ಲ ಲೇಔಟ್ಸಲ್ಲಿ EWS ಎಕನಾಮಿಕಲ್ ವೀಕರ್ ಸೆಕ್ಷನ್ ಅಂತೇಳಿ ಪ್ಲಾಟ್ ಸೈಜಸ್ ಇರ್ತಾ ಇದ್ವು. ದಟ್ ಈಸ್ 20/30 ಸೈಟ್. ಬಟ್ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟಲ್ಲಿ KHB ಅವರು ಪ್ರಾವಿಷನ್ ಮಾಡಿ ಕೊಟ್ಟಿಲ್ಲ. ಸೊ ಇಫ್ ಯು ಸ್ಕ್ರಾಲ್ ಡೌನ್, ಇಲ್ಲಿ ನಿಮಗೆ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆ್ಯಂಡ್ ವಾಟ್ ಆರ್ ದಿ ಕಂಡೀಷನ್ಸ್ ಬಗ್ಗೆ ನೀವು ನೋಡಬಹುದು. ಇಫ್ ಯು ಗೋ ಥ್ರೂ ಇಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್, ಎಲ್ಲ ಮಾಹಿತಿ ನಿಮಗೆ ಸಿಗುತ್ತೆ. ಸೊ ನಾವು ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಎಲ್ಲಿದೆ ಅಂತೇಳಿ ನೋಡೋಣ. ನಾವು ಗೂಗಲ್ ಮ್ಯಾಪ್ಸ್ ಓಪನ್ ಮಾಡಿದರೆ ನಾವು ಇದು ಫಸ್ಟ್ ರಾಯಲ್ ಸರ್ಕಲ್ ವಿಚ್ ಈಸ್ ದಿ ಸೆಂಟರ್ ಆಫ್ ಬಳ್ಳಾರಿ, ಬಳ್ಳಾರಿ ಸೆಂಟರ್ ಇದು. ಅಲ್ಲಿಂದ ಈ ಪ್ರಾಜೆಕ್ಟ್ ಲೊಕೇಶನ್ಗೆ ನಾವು ನೋಡಿದರೆ ಇಟ್ ಈಸ್ ಆಲ್ಮೋಸ್ಟ್ ಲೈಕ್ 11 ಕಿಲೋಮೀಟರ್ಸ್ ಫ್ರಮ್ ದಿ ಸೆಂಟರ್ ಆಫ್ ಬಳ್ಳಾರಿ, ವಿಚ್ ಈಸ್ ನಾಟ್ ಬ್ಯಾಡ್. ಸೊ ಇಟ್ ಈಸ್ ಓಕೆ. ಸೊ ನಾವು ಇಫ್ ವಿ ಸ್ಲೈಟ್ಲಿ ಸ್ಕ್ರಾಲ್ ಝೂಮ್ ಇನ್ ಮಾಡಿದರೆ ಸೊ ಇಲ್ಲಿ ನೋಡಬಹುದು ಆಲ್ರೆಡಿ ಕನ್ಸ್ಟ್ರಕ್ಷನ್ ಆಕ್ಟಿವಿಟಿ ನಡೀತಾ ಇದೆ. ದಿಸ್ ಈಸ್ ದಿ ಮಿಂಚೇರಿ ಪ್ರಾಜೆಕ್ಟ್ ಆಫ್ ಕರ್ನಾಟಕ ಹೌಸಿಂಗ್ ಬೋರ್ಡ್ KHB. It is spread in nearly 300 plus acres. 300 acres ಪ್ರಾಜೆಕ್ಟ್ ಇದು. ಇಟ್ ಹ್ಯಾಸ್ ಲೈಕ್ 2000 ಪ್ಲಾಟ್ಸ್, 2,000 ಪ್ಲಾಟ್ಸ್ ಇದ್ದಾವೆ. ಸೊ ನೀವು ಸ್ಲೈಟ್ಲಿ ಸ್ಕ್ರಾಲ್ ಇನ್ ಮಾಡಿದರೆ, ಝೂಮ್ ಇನ್ ಮಾಡಿದರೆ ಇದು ನಾವು ನೋಡಬಹುದು. ದೆರ್ ಈಸ್ ಒನ್ ಪ್ರಾಜೆಕ್ಟ್ ಆಫ್ ಸೆಂಟ್ರಲ್ ಗೌರ್ಮೆಂಟ್, DRDO ಪ್ರಾಜೆಕ್ಟ್ ನಡೀತಾ ಇದೆ. ಸೊ ಇದು ಬಂದು DRDO ಪ್ರಾಜೆಕ್ಟ್, ಆ್ಯಂಡ್ ಇದು ಕರ್ನಾಟಕ ಹೌಸಿಂಗ್ ಬೋರ್ಡ್ ಪ್ರಾಜೆಕ್ಟ್. ನಾವು ಸ್ಲೈಟ್ಲಿ ಮೇಲೆಗಡೆ ಬಂದರೆ ಹಿಯರ್ ಯು ಕ್ಯಾನ್ ಸಿ, ಇದು ಬಂದು ಪ್ರಧಾನ್ ಮಂತ್ರಿ ಆವಾಸ್ ಯೋಜನಾ ಪ್ರಾಜೆಕ್ಟ್. ಇದು ಪರ್ಟಿಕ್ಯುಲರ್ಲಿ ಫ್ಲ್ಯಾಟ್ಸ್ ಇರ್ತವೆ G+3 ಬಿಲ್ಡಿಂಗ್ಸಲ್ಲಿ. ಸೊ ಇದು ಒಂದು ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್. ಆ್ಯಂಡ್ ನಾವು ಹೆಂಗಿದ್ರು ಆಲ್ರೆಡಿ ನೋಡಿದ್ದೀವಿ, ಇದು ಬಂದು ಮಿಂಚೇರಿ ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್. ಹಂಗೆ ಸ್ವಲ್ಪ ಮೇಲೆಗಡೆ ಬಂದರೆ ಇದನ್ನು ನೋಡಬಹುದು ನೀವು, ಇದು ಬಂದು ಮುಂಡರ್ಗಿ ಪ್ರಾಜೆಕ್ಟ್. ಇದು ಕೂಡ ಲೈಕ್ ಇಟ್ ಈಸ್ ಆಲ್ಸೋ ಕರ್ನಾಟಕ ಹೌಸಿಂಗ್ ಬೋರ್ಡ್ ಪ್ರಾಜೆಕ್ಟ್ ಓನ್ಲಿ. ಇದು ರೀಸೆಂಟ್ಲಿ ಆಲ್ಮೋಸ್ಟ್ ಎಲ್ಲ ಅಲಾಟ್ಮೆಂಟ್ ಆಗಿ ರಿಜಿಸ್ಟ್ರೇಷನ್ಸ್ ಆಗಿದ್ದಾವೆ. ಆ್ಯಂಡ್ ನೀವು ನೋಡಬಹುದು ಇಲ್ಲಿ ಇಟ್ ಈಸ್ ಬಿಸೈಡ್ ಕರ್ನಾಟಕ ಇಂಡಸ್ಟ್ರಿಯಲ್, ಲೈಕ್ ಬಳ್ಳಾರಿ ಇಂಡಸ್ಟ್ರಿಯಲ್ ಏರಿಯಾ ವಿಚ್ ಇಸ್ ಮುಂಡರ್ಗಿ. ಸೊ ಮುಂಡರ್ಗಿ ಇಂಡಸ್ಟ್ರಿಯಲ್ ಏರಿಯಾ ಪಕ್ಕದಲ್ಲೇ ಇದು ಕರ್ನಾಟಕ ಹೌಸಿಂಗ್ ಬೋರ್ಡ್ ಮುಂಡರ್ಗಿ ಪ್ರಾಜೆಕ್ಟ್ ಇದೆ. ಸ್ವಲ್ಪ ಕೆಳಗಡೆ ಬಂದರೆ ಇದು ಆವಾಸ್ ಯೋಜನಾ ಪ್ರಾಜೆಕ್ಟ್. ಆ್ಯಂಡ್ ದಿಸ್ ಈಸ್ ದಿ ಮಿಂಚೇರಿ ಪ್ರಾಜೆಕ್ಟ್. ಸೊ ಇವಾಗ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ನ ಅಪ್ಲಿಕೇಶನ್ಸ್ ಕಾಲ್ ಫಾರ್ ಮಾಡಿದ್ದಾರೆ KHB ಅವರು. ಆ್ಯಂಡ್ ನಾವು ಇನ್ನೂ ಒಂದು ಪ್ರಾಜೆಕ್ಟ್ ಇದೆ, ಅದು ಬಂದು ಇಲ್ಲಿ
ಇದು ಕೂಡ KHB ಕರ್ನಾಟಕ ಹೌಸಿಂಗ್ ಬೋರ್ಡ್ ಪ್ರಾಜೆಕ್ಟ್, ಗುಗ್ಗರೆಟ್ಟಿ ಪ್ರಾಜೆಕ್ಟ್ ಅಂತಾರೆ ಇದನ್ನು. ಇದೂ ಆಲ್ಮೋಸ್ಟ್ ಆಲ್ ಎಲ್ಲ ಡೆವಲಪ್ಮೆಂಟ್ ಆಗಿದೆ ಇಲ್ಲಿ, ಆ್ಯಂಡ್ ಸ್ವಲ್ಪ ಮಟ್ಟಿಗೆ ಫ್ಲ್ಯಾಟ್ಸು ಬಂದಿದ್ದಾವೆ. So this is the main I mean like particular location of the project. ನೀವು ಬೇಕಾದರೂ ವಿಸಿಟ್ ಮಾಡಬಹುದು. You can directly go to Google Maps and search ಬಳ್ಳಾರಿ ಸೈಟ್ KHB ಮಿಂಚೇರಿ. ಸೊ ನಿಮಗೆ ಇದು ಪರ್ಟಿಕ್ಯುಲರ್ ಪರ್ಫೆಕ್ಟ್ ಲೊಕೇಶನ್ ಇದೆ. ಇದು ಪಕ್ಕದಲ್ಲಿ ನಿಮಗೆ ಮಿಂಚೇರಿ ಟೌನ್ ಇದೆ. ಸೊ ದಿಸ್ ಈಸ್ ದಿ ಪರ್ಟಿಕ್ಯುಲರ್ ಲೊಕೇಶನ್. ಯು ಕ್ಯಾನ್ ಡೆಫಿನೆಟ್ಲಿ ವಿಸಿಟ್ ದಿಸ್. ಆ್ಯಂಡ್ ನಾವು ಇವಾಗ ನೆಕ್ಸ್ಟ್ ಬಂದು ಹೇಗೆ ಅಪ್ಲೈ ಮಾಡೋದು ಅಂತೇಳಿ ನೋಡೋಣ. ಸೊ ಅಪ್ಲೈ ಮಾಡಬೇಕಂದ್ರೆ ನೀವು ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತೇಳಿ ಇದೆ, ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ಮಾಡಿದ ತಕ್ಷಣವೇ ನಿಮಗೆ ಇಲ್ಲಿ ಡಿಫ್ರೆಂಟ್ ಪ್ರಾಜೆಕ್ಟ್ಸ್ ಬಗ್ಗೆ ಡಿಫ್ರೆಂಟ್ ಪ್ರಾಜೆಕ್ಟ್ಸ್ ಲಿಸ್ಟ್ ಇರುತ್ತೆ ಅಕ್ರಾಸ್ ಕರ್ನಾಟಕ. ಸೊ ನಮಗೆ ಈ ಪರ್ಟಿಕ್ಯುಲರ್ ಬಳ್ಳಾರಿ ಮಿಂಚೇರಿ ಬಗ್ಗೆ ಪ್ರಾಜೆಕ್ಟ್ ಬಗ್ಗೆ ನಾವು ಮಾತಾಡೋಣ. ಸೊ ವಿಲ್ ಕ್ಲಿಕ್ ಆನ್ ದಿಸ್ ಮಿಂಚೇರಿ ಬಳ್ಳಾರಿ ಪ್ರಾಜೆಕ್ಟ್. ಸೊ ಇಲ್ಲಿ ನೀವು ಅಪ್ಲಿಕೇಶನ್ ಓಪನ್ ಆಗುತ್ತೆ. ಸೊ ಪ್ರಾಜೆಕ್ಟ್ ಬೈ ಡಿಫಾಲ್ಟ್ ಇಟ್ ಈಸ್ ಮಿಂಚೇರಿ ಬಳ್ಳಾರಿ ಓನ್ಲಿ. ಸೊ ನೀವು ಇದನ್ನು ಚೇಂಜ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಆ್ಯಂಡ್ ಇಲ್ಲಿ ಪ್ರಾಪರ್ಟಿ ಕ್ಯಾಟಗರಿಯನ್ನು ನೀವು ಸೆಲೆಕ್ಟ್ ಮಾಡಬೇಕು. ಸೊ ಇಫ್ ಯು ಕ್ಲಿಕ್ ಆನ್ ದಿಸ್ ಡ್ರಾಪ್ ಡೌನ್, LIG, MIG, HIG1 ಆ್ಯಂಡ್ HIG2 ಇರುತ್ತೆ. ಸೊ ನೀವು ನಿಮಗೆ ಸೈಟ್ ನೀವು ಅಪ್ಲಿಕೇಶನ್ ಆಗಬೇಕು, ಆ ಪರ್ಟಿಕ್ಯುಲರ್ ಸೈಟ್ನ ನೀವು ಕ್ಲಿಕ್ ಮಾಡಿ. ನೆಕ್ಸ್ಟ್ ಕೆಳಗಡೆ ಬಂದರೆ ಇವೆಲ್ಲ ಬೇಸಿಕ್ಸ್ ಡೀಟೇಲ್ಸ್ ಇರುತ್ತವೆ. ವಾಟ್ ಈಸ್ ದಿ ಅಪ್ಲಿಕೆಂಟ್ ನೇಮ್, ಸೊ ಫಾದರ್, ಹಸ್ಬೆಂಡ್, ವೈಫ್ ನೇಮ್, ಜೆಂಡರ್, ಇವೆಲ್ಲ ಬೇಸಿಕ್ ಡೀಟೇಲ್ಸ್ನ ನೀವು ಫಿಲಪ್ ಮಾಡಿ. ಮಾಡಿದ ತಕ್ಷಣ ಇಲ್ಲಿ ಒಂದು ರಿಸರ್ವೇಷನ್ ಅಂತೇಳಿ ಇರುತ್ತೆ. ಇದು ನಾವು ನೋಡಿದರೆ ದಿರ್ ಇಸ್ ಅ ರಿಸರ್ವೇಷನ್ ಫಾರ್ ಡಿಫ್ರೆಂಟ್ categories like SC, ST, senior citizen, state government, central government employees, all those things. ಇವಾಗ ನೀವು ಫಾರ್ ಎಕ್ಸಾಂಪಲ್ ನಾವು SC ಕ್ಯಾಟಗರಿ ಕ್ಲಿಕ್ ಮಾಡಿದರೆ ಇಲ್ಲಿ ಕೆಳಗಡೆ ನಿಮಗೆ ರಿಸರ್ವೇಷನ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಬೇಕು. ಸೊ ದಟ್ ಈಸ್ ದಿ ಒನ್ ಥಿಂಗ್. ನೀವು ಇನ್ ಕೇಸ್ ಅದರ್ಸ್ ಅಂತೇಳಿ ಚೂಸ್ ಮಾಡಿದರೆ ಆ ಪರ್ಟಿಕ್ಯುಲರ್ ಕ್ಯಾಟಗರಿ ಪ್ರೂಫನ್ನು ತೋರಿಸೋದು ಅವಶ್ಯಕತೆ ಇರೋದಿಲ್ಲ. ಆದಮೇಲೆ ಇದು ಬ್ಯಾಂಕ್ ಡೀಟೇಲ್ಸ್ ಅಂದರೆ ಲೈಕ್ ನೀವು ಅಪ್ಲೈ ಮಾಡ್ತೀರಿ, ಇನ್ ಕೇಸ್ ಅಲಾಟ್ಮೆಂಟ್ ಆಗಿಲ್ಲ ಅಂದರೆ ಆ ಮಿನಿಮಲ್ ಅಮೌಂಟ್ ನೀವೇನು ಪೇ ಮಾಡಿರ್ತಾರ ಕರ್ನಾಟಕ ಹೌಸಿಂಗ್ ಬೋರ್ಡ್ನ, ಅದು ನಿಮಗೆ ರಿಫಂಡ್ ಮಾಡ್ತಾರೆ ಈ ಪರ್ಟಿಕ್ಯುಲರ್ ಬ್ಯಾಂಕ್ ಅಕೌಂಟಿಗೆ. ಸೊ ಅದಕ್ಕೋಸ್ಕರ ನೀವು ಈ ಡೀಟೇಲ್ಸನ್ನು ಫಿಲಪ್ ಮಾಡಬೇಕು. ಆದಮೇಲೆ ಇಲ್ಲಿ ಅಪ್ಲಿಕೆಂಟ್ಸ್ ಫೋಟೋ ಆ್ಯಂಡ್ ಇದು ಅಫಿಡವಿಟ್ ಐತೆ. ಅಫಿಡವಿಟ್ ಮೇಲೆ ಕ್ಲಿಕ್ ಮಾಡಿದರೆ ಇದು ಅಫಿಡವಿಟ್ ಮ್ಯಾಟ್ರ್ ಕೊಟ್ಟಿದ್ದಾರೆ. ಇದನ್ನು ನೀವು ಫಿಲಪ್ ಮಾಡಿ, ಆದರೆ ನೀವು ಸ್ಟ್ಯಾಂಪ್ ಪೇಪರ್ ಮೇಲೆ ನೋಟ್ರಿನೂ ಮಾಡಿಸ್ಬೋದು, ಆರಲ್ಸ್ ಲೈಕ್ ನೀವು ಸೆಲ್ಫ್ ಡಿಕ್ಲರೇಷನ್ ಆಗಿ ಇದನ್ನು ಜಸ್ಟ್ ಫಿಲಪ್ ಮಾಡಿ ನೀವು ಅಪ್ಲೋಡ್ ಮಾಡೋದು. ಏನಾದರೂ ಡೌಟ್ ಇದ್ದರೆ ನೀವು KHB ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ ನೀವು ವಿಚಾರಿಸ್ಕೋಬಹುದು. ಸೊ ಇವೆಲ್ಲ ಡೀಟೇಲ್ಸ್ ಫಿಲಪ್ ಮಾಡಿದ ಮೇಲೆ ನೀವು ಕ್ಲಿಕ್ ಆನ್ ರಿಜಿಸ್ಟರ್ ಅಂತೇಳಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಪೇಮೆಂಟ್ ಪೇಜಿಗೆ ಹೋಗುತ್ತೆ. ಪೇಮೆಂಟ್ ಪೇಜಲ್ಲಿ ಏನಿರುತ್ತೆ ಅಂದರೆ ಲೈಕ್ ದೆರ್ ಆರ್ 3 ಡಿಫ್ರೆಂಟ್ ಪೇಮೆಂಟ್ ಮೋಡ್ಸ್. ದ ಫಸ್ಟ್ ಒನ್ ಈಸ್ ನೆಫ್ಟ್ ಬಾರ್ ಆರ್ ಟಿ ಜಿ ಎಸ್ ಮಾಡ್ಬೋದು. ಅದು ಮಾಡಬೇಕಂದ್ರೆ ನೀವು ಚಲಾನ್ನ ಡೌನ್ಲೋಡ್ ಮಾಡಿ ಅದು ತೊಗೊಂಡೋಗಿ ನಿಮ್ಮ ಪರ್ಟಿಕ್ಯುಲರ್ ಬ್ಯಾಂಕಲ್ಲಿ ಅಪ್ರೋಚ್ ಆದರೆ ಅವರು ನೆಫ್ಟ್ ಬಾರ್ RTGS ಮಾಡ್ತಾರೆ. ಅದರಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ ಚಲಾನಲ್ಲಿ. ದ ಸೆಕೆಂಡ್ ಮೋಡ್ ಆಫ್ ಪೇಮೆಂಟ್ ಈಸ್ ಕ್ರೆಡಿಟ್ ಕಾರ್ಡ್. ಯೂಸಿಂಗ್ ಕ್ರೆಡಿಟ್ ಕಾರ್ಡ್ ನಾವು ಪೇಮೆಂಟ್ ಮಾಡಬಹುದು. ಆ್ಯಂಡ್ ದ ಥರ್ಡ್ ಮೋಡ್ ಆಫ್ ಪೇಮೆಂಟ್ ಇಸ್ ನೆಟ್ ಬ್ಯಾಂಕಿಂಗ್ ಥ್ರೂನ ನೀವು ಪೇಮೆಂಟ್ ಮಾಡಿ ಅಪ್ಲೈ ಮಾಡ್ಬೋದು. ದಿಸ್ ಈಸ್ ದಿ ಹೋಲ್ ಪ್ರಾಸೆಸ್ ಆಫ್ ಹೌ ಟು ಅಪ್ಲೈ ಫಾರ್ ಎ ಮಿಂಚೇರಿ ಪ್ರಾಜೆಕ್ಟ್. ಸೊ ಈ ಪ್ರಾಸೆಸ್ನ ನೀವು ಫಾಲೋ ಮಾಡಿ ನೀವು ಅಪ್ಲಿಕೇಶನ್ ಹಾಕಿ. ಸೊ ಇನ್ ಕೇಸ್ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ನೀವು ಕ್ವಶನ್ಸ್ ಕೇಳ್ಬೋದು. ಐ ವಿಲ್ ಟ್ರೈ ಟು ಆನ್ಸರ್ ದೋಸ್ ಕ್ವಶನ್ಸ್. So thank you for watching my video. Please like, share and subscribe my channel. Thank you.